ಕೂತ ಯಡಿಯೂರಪ್ಪನ ಕಟ್ಟಿದ್ದಾರೆ. ಸ್ವಲ್ಪ ತಡೆಯೋಣ ಆಯ್ತಪ್ಪ. ಹೂನಪ್ಪ, ಈಶ್ವರಪ್ಪನ ನಾಯಕ. ಈಶ್ವರಪ್ಪ ಕಟ್ಟಿದ್ದಾರೆ, ಅನಂತಕುಮಾರ್ಗಳು ಕಟ್ಟಿದ್ದಾರೆ, ಯಡಿಯೂರಪ್ಪನವರು ಕಟ್ಟಿದ್ದಾರೆ. ಎಲ್ಲ ಅಧಿಕಾರ ಈಶ್ವರಪ್ಪ ಬಿಟ್ಟು ಯಡಿಯೂರಪ್ಪನ ಮಕ್ಕಳೆಲ್ಲ ಕೈಯಲ್ಲಿ ಇರಬೇಕಾ? ಇದನ್ನು ಹೇಳಿ ವಿಜೇಂದ್ರ. ಕೇಂದ್ರ ಚುನಾವಣಾ ಸಮಿತಿ ಅಧ್ಯಕ್ಷ ನಿಮ್ಮ ಅಪ್ಪ, ನಿಮ್ಮ ಅಣ್ಣ ರಾಘವೇಂದ್ರ MP, ನೀನು MLA. 6 ತಿಂಗಳು ಖಾಲಿ ಇಟ್ಕೊಂಡು ಹಠ ಮಾಡಿಕೊಂಡು ರಾಜ್ಯ ಅಧ್ಯಕ್ಷ ಸ್ಥಾನ ತೊಗೊಂಡ್ರಿ. ಎಲ್ಲ ನಿಮ್ಮ ಕುಟುಂಬಕ್ಕೆ ಬೇಕು. ಬಿಟ್ಕೊಡು, ನನಗೆ ಕೊಡ್ತೀಯೋ? ಲಿಂಗಾಯತರು ಬೇಕು ಅನ್ನೋದ್ರೆ ಯತ್ನಾಳಿಗೆ ಕೊಡು, ಒಕ್ಕಲಿಗರು ಬೇಕು ಅನ್ನೋದ್ರೆ ಪ್ರತಾಪ್ ಸಿಂಹಗೆ, CT ರವಿಗೆ ಕೊಡು, OBC ಕೊಡಬೇಕು ಅಂದರೆ ನನಗೆ ಕೊಡು. ಇಲ್ಲ, ಈಶ್ವರಪ್ಪ ಪಕ್ಷ ಕಟ್ಟಿದ್ದಾರೆ, ನನ್ನ ನಾಯಕರು ಮನೆಗಿರು, ನಾನು ನಮ್ಮ ಅಪ್ಪ ನನ್ನ ಮಕ್ಕಳು ಚೆನ್ನಾಗಿ ಇರ್ತೀವಿ. ಇದು ಯಾವ ನ್ಯಾಯ ಇದು? ಈ ರೀತಿ ಗೂಳಿಹಟ್ಟಿ ಶೇಖರ್ ಹೇಳಿದ್ರಲ್ಲ, ಜನರ ದಾರಿ ತಪ್ಪಿಸಂಥ ಕೆಲಸ ಮಾಡಬೇಡಿ. ಈಶ್ವರಪ್ಪ ನಾವು ನಾಯಕ ಅಂತ ಹೇಳ್ಕೊಂಡು ಮೂಲೆ ಕೂರಿಸೋಂಥ ವ್ಯವಸ್ಥೆ ಎಲ್ರಿಗೂ ಮಾಡಿದಿರಿ. CT ರವಿ ಪಕ್ಕದಲ್ಲಿ ಕೂತರು, ಅದೇ ರೀತಿ ಯತ್ನಾಳ್ ಪಕ್ಕದಲ್ಲಿ ಕೂರಿಸಿದಿರಿ, ಅನಂತಕುಮಾರ್ ಹೆಗ್ಡೆ ಪಕ್ಕದಲ್ಲಿ ಕೂರಿಸಿದಿರಿ, ಪ್ರತಾಪ್ ಸಿಂಹ ಪಕ್ಕದಲ್ಲಿ ಕೂರಿಸಿದಿರಿ, ಸದಾನಂದ ಗೌಡ ಕೂರಿಸಿದಿರಿ. ಎಷ್ಟು ಜನ ಪಕ್ಕದಲ್ಲಿ ಕೂರಿಸ್ಬೇಕು? ಪಾಪ ಅವರೆಲ್ಲರೂ ಕೂಡ ಒಂದು ರೀತಿಯ ನೋವು ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರ ನೋವಿಗೆ ಪರಿಹಾರ ಆಗಬೇಕು ಅನ್ನೋದಕ್ಕೋಸ್ಕರನೇ ನಾನು ಲೋಕಸಭಾ ಚುನಾವಣೆ ಸ್ಪರ್ಧೆ ಪಕ್ಷೇತರ ಮಾಡಿದ್ದೀನಿ, ಗೆಲ್ತೀನಿ. ಹಿಂದುತ್ವಕ್ಕೆ ಅವರೆಲ್ಲರೂ ಕೂಡ ಮತ್ತೆ ನ್ಯಾಯ ಸಿಗತ್ತೆ ನಮ್ಮ ಪಾರ್ಟಿನಲ್ಲಿ ಅಂತ ವಿಶ್ವಾಸಕ್ಕೋದ್ರೆ ಚುನಾವಣೆ ನಿಂತಿರೋದು.